ಇನ್ನು ಬಳ್ಳಾರಿಯಲ್ಲಿ ವಾಮಾಚಾರ ನಡೆದಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಯಾಕೆ ಇದನ್ನ ಮಾಡಿದ್ದಾರೆ ಏನು ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಮಾರ್ಕಂಡೇಯ ಕಾಲೋನಿಯಲ್ಲಿ ವಾಮಾಚಾರವನ್ನು ನಡೆಸಿರುವಂಥದ್ದು. ಮನುಷ್ಯನ ತಲೆಬುರುಡೆ ಇಟ್ಟಿದ್ದಾರೆ, ಕೈ ಕಾಲು ಅದರ ಎಲುಬನ್ನ ಇಟ್ಟಿದ್ದಾರೆ. ಅದನ್ನಿಟ್ಟು ಪೂಜೆ ಮಾಡಿರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೂದಲನ್ನ ಸುಟ್ಟು ದೀಪವನ್ನ ಹಚ್ಚಿಟ್ಟು ಪೂಜೆಯನ್ನ ಮಾಡಿದ್ದಾರೆ. ಇದಕ್ಕೆ ಜನ ಆತಂಕಕ್ಕೊಳಗಾಗಿದ್ದಾರೆ. ಕೂಡಲೇ ಏರಿಯಾದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬ್ರೂಸ್ಪೇಟೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ವಾಮಾಚಾರಕ್ಕೆ ಬಳಸಿದ್ದ ವಸ್ತುಗಳನ್ನ ತೆರವು ಮಾಡಲಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ತಲೆಬುರುಡೆ ಇರುವಂಥದ್ದು, ಜೊತೆಗೆ ಕೈಕಾಲಿನ ಮೂಳೆ ಇರುವಂಥದ್ದು, ಅದರ ಜೊತೆಗೆ ಕೂದಲನ್ನ ಸುಟ್ಟಿರೋದು, ತೆಂಗಿನಕಾಯಿ ಒಡೆದಿಟ್ಟಿದ್ದಾರೆ, ಒಂದಿಷ್ಟು ಮಾಲೆ ಇಟ್ಟಿದ್ದಾರೆ. ಇದು ವಾಮಾಚಾರಕ್ಕೆ ಬಳಕೆ ಮಾಡುವಂಥ ವಸ್ತುಗಳು ಅನ್ನುವಂಥದ್ದು ಸ್ಪಷ್ಟ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಬಟ್ ವಾಮಾಚಾರ ಮಾಡುವಂಥ ರೀತಿ ಅದು ಇದ್ದಂಗಿಲ್ಲ. ನಮ್ದು ಅಂಗನವಾಡಿ ಇದೆ ಸರ್, ಪದೇ ಪದೇ ಈ ಥರ ಬಂದು ಮಾಡಿ ಹೋಗ್ತಾ ಇದ್ದಾರೆ. ಮೆಮ್ಕೆಗಳು, ಬುರುಡೆಗಳು, ಕಾಲುಗಳು, ಕೈಗಳು ಇಟ್ಟು ಹೋಗ್ತಾ ಇದ್ದಾರೆ. ಇದು ಎರಡನೇ ಸಲ ಇಡೋದು. ಫಸ್ಟ್ನೇ ಸಲ ಒಂದೇ ಒಂದು ಇಟ್ಟಿದ್ರು, ಈ ಸಲ 4-5 ಇಟ್ಟಿದ್ದಾರೆ. ದೀಪ ಇಟ್ಟಿರ್ತಾರೆ, ಎಲ್ಲ ಇಡ್ತಾರೆ. ಅದು ನೋಡ್ತಾರೆ, ಜನಗಳು ಬರ್ತಾರೆ, ಮಕ್ಕಳನ್ನ ಕಳಿಸ್ಲಾರ್ದು ಹಂಗೆ ವಾಪಸ್ ಹೋಗ್ತಾರೆ. ಅಂಗನವಾಡಿ ಇರ್ತಾರೆ ಇಲ್ಲ, ಎದುರಿಗೆ ಅಂಗನವಾಡಿ ಕೂಡ ಇದೆ ನಮ್ಮದು. ಮಕ್ಳಿಗೆ ಬೇಕು ಅಸಲು 2 ಹುಡುಗರು ಬಂದರೆ ಮಕ್ಳಿಗೆ ಹಿಂಗೆ ಮಾಡಿದ್ದು ಫಸ್ಟ್ ಸರಿ ಹೋದ ವರ್ಷ ಮಾಡಿದ್ರು ಸರತ್ತೆ. ಮತ್ತು ಇವತ್ತು ಅಮಾಸ ಅಂತ ಈಗ ರಾತ್ರಿ ಮಾಡ್ಯಾರ ಅವರು. ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ತಗೊಳಲ್ಲ ಅಂತ ಅವ್ರು ನೋಡಿದ್ರೆ ನೀವು ಗಲಾಟೆ ಆದರೆ ನಾವು ಬರ್ತೀವಿ ಅಂತ. ಹೆಣ್ಮಕ್ಳು ಹೊರಗಡೆ ಬರೋಕ್ಕೆ ಇರಲ್ಲ ಸರ್ ಇದು ಏರಿಯಾದಲ್ಲಿ. ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ. ಇವ್ರು ನೋಡಿದ್ರೆ ಎಲ್ಲ ಜೆಂಟ್ಸ್ ಎಲ್ಲ ತಿರುಗ್ತಾನೆ ಇರ್ತಾರೆ. ರಾತ್ರಿ ಎಲ್ಲ 2 ಗಂಟೆ ಆಯಿತು ಇಲ್ಲೇ ಇರ್ತಾರೆ. ಅದು ಸ್ಮಶಾನಿಂದ ಏನೋ ತೊಗೊಂಡು ಬಂದು ಇದು ಮಾಡೋದು ಸರ್. ರಾತ್ರಿ ಪೂಜೆ ಇಟ್ಟು ದೀಪ ಇಟ್ಟು ನಿಂಬೆಣ್ಣೆ ಅವೆಂತೆಲ್ಲ ತಗೊಂಡು ಬಂದು ಹಾಕಿದ್ದಾರೆ ಸರ್. ಅದಕ್ಕಾಗಿ ಸ್ವಲ್ಪ ಇದು 2ನೇ ಸರ್ ಮಾಡೋದಿಂಗ ಎಲ್ಲ ಏನನ್ನ ಸ್ಪೆಷಲ್ ಎಲ್ಲ ಏನೇನು ಇರ್ತಾವ ಅವೆಲ್ಲ ತಗೊಂಡು ಬಂದು ಹಾಕ್ತಾರೆ ಸರ್ ಇಲ್ಲಿ. ಹಾಂ, 2ನೇ ಸರ್ ಇದು ಮಾಡೋದು. ಯಾರಿಗೂ ಭಯ ಬರಲ್ಲ ಸರ್. ಇವರು ಮಕ್ಕಳ ಓಡೋದೇ ಬರಲ್ಲ. ನನ್ನ ಸಹೋದ್ಯೋಗಿ ಬಳ್ಳಾರಿಯ ಪ್ರತಿನಿಧಿಯಾಗಿರುವಂತಹ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ವಾಮಾಚಾರಕ್ಕೆ ಬಳಕೆ ಮಾಡ್ತಾ ಇರೋ ರೀತಿಯಲ್ಲಿ ಇದೆ, ಅದು ಇಲ್ಲ ಅಂತಲ್ಲ. ಬಟ್ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ. ಯಾರೋ ಕಿಡಿಗೇಡಿಗಳು ಬೇಕು ಅಂತ ಇಟ್ಟಂಗಿದೆ. ನಾನು ಓದಿರೋ ಪ್ರಕಾರ ವಾಮಾಚಾರಕ್ಕೆ ಜೊತೆಗೆ ನೋಡಿರುವಂಥ ಫೋಟೋಗಳನ್ನ ನೋಡ್ತಾ ಇದ್ರೆ ಇದರ ಜೊತೆಗೆ ಅದನ್ನು ಕಂಪೇರ್ ಮಾಡ್ಕೊಂಡಾಗ ಇದು ಯಾರೋ ಸುಮ್ಮನೆ ಕಿಡಿಗೇಡಿತನ ಮಾಡೋಕ್ಕೋಸ್ಕರ ಅಥವಾ ಇನ್ನೇನೇನೋ ಮಾಡೋಕ್ಕೋಸ್ಕರ ಮಾಡ್ದಂಗೆ ಕಾಣಿಸ್ತಾ ಇದೆ. ಇದನ್ನು ಮೇಲ್ನೋಟಕ್ಕೆ ಏನು ಹೇಳ್ತೀರಾ ಅಮರೇಶ್, ಏನು ನಡೀತಾ ಇದೆ ಅಲ್ಲಿ? ಅರುಣ್, ಒಟ್ಟು ಅಲ್ಲಿ 4 ತಲೆಬುರುಡೆಗಳನ್ನು ಇಡಲಾಗಿದೆ. ಅದ್ರ ಜೊತೆಗೆ ಬೇರೆ ಕೈಕಾಲುಗಳ ಎಲುಬುಗಳು ಮತ್ತೆ ವಿಶೇಷವಾಗಿ ಅಲ್ಲಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದರೆ, ತಲೆ ಕೂದಲನ್ನು ಸುಟ್ಟು ಹಾಕಿದ್ದಾರೆ. ಹೀಗಾಗಿ ಇದು ವಾಮಾಚಾರಕ್ಕೆ ಬಳಕೆ ಮಾಡಲಾಗಿದೆ ಅನ್ನುವಂಥ ಮೇಲ್ನೋಟದ ಸಂಶಯಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ಆ ಒಂದು ಏರಿಯಾದಲ್ಲಿ ಏನಿದೆ, ಕಳೆದ ವರ್ಷವೂ ಸಹಿತ ಇದೇ ರೀತಿಯ ವಾಮಾಚಾರವನ್ನು ಮಾಡಲಾಗಿತ್ತು ಅನ್ನುವಂಥ ಮಾತುಗಳನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮಾರ್ಕಂಡೇಯ ಏರಿಯಾದಲ್ಲಿ ಇದೇ ಮೊದಲೇ ಬಾರಿಗೆಲ್ಲ, ಮೇಲಾಗಿ ಇದಕ್ಕಿಂತ ಮುಂಚಿತವಾಗಿಯೂ ಸಹಿತ ಈ ರೀತಿಯ ವಾಮಾಚಾರಕ್ಕಾಗಿ ಈ ರೀತಿಯಾಗಿ ಬಳಕೆ ಮಾಡಲಾಗಿತ್ತು. ಆದರೆ ಮತ್ತೆ ಈಗ ಇವತ್ತು ಎಳ್ಳಮೋಸೆ ಆಗಿರೋದ್ರಿಂದಾಗಿ ಇವತ್ತು ಸಹಿತ ಬೆಳಗಿನ ಜಾವದಲ್ಲಿ ಈ ರೀತಿಯ ವಾಮಾಚಾರವನ್ನು ಮಾಡಿದ್ರ ಅನ್ನುವಂಥ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಈ ರೀತಿಯ ಮಾನವರ ತಲೆಬುರುಡೆಗಳನ್ನು, ಎಲುಬುಗಳನ್ನು ಈ ರೀತಿ ಬಳಕೆ ಮಾಡಿ ಅಲ್ಲಿ ಒಂದೇ ಸ್ಥಳದಲ್ಲಿ ಇಟ್ಟಿರೋದ್ರಿಂದ ಆ ಒಂದು ಏರಿಯಾದ ಜನರು ಸಹಿತ ಬೆಚ್ಚಿ ಬಿದ್ದಿದ್ದಾರೆ. ಅದು ವಿಶೇಷವಾಗಿ ಅಂದರೆ ಪ್ರಮುಖವಾಗಿ ಏನು ವಾಮಾಚಾರವನ್ನು ಮಾಡಿದ್ರೆ ಅದೇ ಜಾಗದಲ್ಲಿ ಒಂದು ನೀರಿನ ಟ್ಯಾಂಕ್ ಕೂಡ ಇದೆ, ಮತ್ತೆ ಆಪೋಸಿಟ್ ಆಗಿ ಒಂದು ಅಂಗನವಾಡಿ ಕೇಂದ್ರವೂ ಕೂಡ ಇದೆ. ಹೀಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನು ಕಳಿಸೋದಕ್ಕೆ ಪೋಷಕರು ಸಹಿತ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನೀರು ತೆಗೆದುಕೊಂಡು ಬರೋದಕ್ಕೂ ಸಹಿತ ಹೋಗ್ಲಿಕ್ಕೆ ಮಹಿಳೆಯರು ಕೂಡ ಮುಂದಾಗ್ತಿಲ್ಲ. ಯಾಕಂದ್ರೆ ಸಹಜವಾಗಿ ಈ ರೀತಿಯ ವಾತಾವರಣ ಆ ಒಂದು ಪ್ರದೇಶದಲ್ಲೇ ಆಗಿದ್ರಿಂದಾಗಿ ಅಲ್ಲಿ ಜನರು ಕೂಡ ಆತಂಕಕ್ಕೊಳಗಾಗಿದ್ರೆ, ಮತ್ತೊಂದು ಕಡೆಗೆ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇದೆ. ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಾಯಿತು, ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾಗಲೂ ಸಹಿತ ಅವರು ಸಹಿತ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿದ್ದಲ್ಲ. ಹೀಗಾಗಿ ಅಲ್ಲಿ ಆ ಒಂದು ಸ್ಥಳದಲ್ಲಿ ತಕ್ಷಣದಿಂದ ಒಂದು ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಬೇಕು, ಮತ್ತೊಂದು ಕಡೆಗೆ ಪೊಲೀಸ್ ಗಸ್ತನ್ನು ಹೆಚ್ಚಿಸಬೇಕು ಅನ್ನುವಂತ ಮನವಿಯನ್ನು ಕೂಡ ಈಗ ಒಂದು ಸ್ಥಳೀಯ ನಿವಾಸಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಬ್ರೂಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಂದ ಆ ಒಂದು ವಾಮಾಚಾರಕ್ಕೆ ಬಳಕೆ ಮಾಡಿದಂತ ವಸ್ತುಗಳೆಲ್ಲವನ್ನೂ ಸಹಿತ ತೆರವು ಮಾಡಿದ್ರೆ. ಆದ್ರೆ ಆ ಒಂದು ಏರಿಯಾದ ಜನರ ಬೇಡಿಕೆ ಸದ್ಯಕ್ಕೆ ಕೆಲವೊಂದು ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಬೇಕು, ನಮಗಿರುವಂತಹ ಆತಂಕವನ್ನು ದೂರ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಅರುಣ್, ಓಕೆ ಅಮರೇಶ್, ಮಾಹಿತಿಗೆ ಧನ್ಯವಾದಗಳು.